ಸರ್ವರಿಗೂ ಶರಣಾರ್ಥಿಗಳು. ಈ ದಿನದ ಒಂದು ವಿಚಾರ ಸಂಕಿರಣವೇನೆಂದರೆ, ಈ ಮಾನವರಿಗೆ ಈಗಿನ ಒಂದು ಕಾಲಘಟ್ಟದಲ್ಲಿ ಹೃದಯ ಅಪಘಾತಗಳು ವಿಪರೀತವಾಗಿ ಆಗ್ತಾ ಇದೆ. ಈ ಹೃದಯ ಘಾತ ಆಗ್ಬೇಕಾದ್ರೆ ಕಾರಣಗಳೇನು? ಇಂದಿನ ಕಾಲಘಟ್ಟದಲ್ಲಿ 100 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಸಂತೋಷದ ಸ್ಥಿತಿಯಲ್ಲಿದ್ದುಕೊಂಡು ಬಾಳಿ ಬದುಕುವಂತಕ್ಕಂಥದ್ದು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಮ ಚತುರಾಶ್ರಮಗಳನ್ನು ಕಂಡು ಪ್ರಕೃತಿಯಲ್ಲಿ ಹುಟ್ಟಿ ಪ್ರಕೃತಿಯಲ್ಲಿ ಲೀನವಾಗ್ತಿದ್ರು. ಆದರೆ ಈಗಿನ ಒಂದು ಕಾಲಘಟ್ಟದಲ್ಲಿ 18 ವರ್ಷದಿಂದ 45 ವರ್ಷದ ಒಳಗಾಗಿಯೂ ಕೂಡ ಅನೇಕ ವಿಪರೀತವಾಗಿರ್ತಕ್ಕಂಥ ಹೃದಯಘಾತ ಆಗ್ತಾ ಇದೆ. ಇದಕ್ಕೆ ಕಾರಣಗಳೇನು? ಇಂದಿನ ಕಾಲಘಟ್ಟದಲ್ಲಿ 106 ವರ್ಷ ಬದುಕ್ತಿದ್ದವರು ಈಗಿನ ಕಾಲಘಟ್ಟದಲ್ಲಿ ವ್ಯತ್ಯಾಸಮಯವೇನು ಕಾಯ್ತು ಅಂತ ಯೋಚಿಸಿದಾಗ, ಇದು ಪ್ರಕೃತಿಯಿಂದ ಸೃಷ್ಟಿಯಾಗಿರ್ತಕ್ಕಂತಹ ಈ ದೇಹ ಅಣುರೇಣ ತೃಣಕಾಷ್ಟಗಳ ಸಂಜೀವಿನ ರಸಸಾರದಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹ ಪ್ರಭುಚಿಹ್ನಗಳು ಸಮತೋಲನ ತಪ್ಪಿದಾಗ ಉಷ್ಣಾಂಶ, ಶೈತ್ಯಾಂಶ, ಗರಿಷ್ಠ ತಾಪಮಾನಗಳ ವ್ಯತ್ಯಾಸದಿಂದ ಜಗತ್ತಿನ ವಿಪರೀತೀಕರಣವಾಗುತ್ತೆ. ಅದೇ ರೀತಿ ಶಾರೀರಿಕದಲ್ಲೂ ಕೂಡ ರೋಗಗಳು ಬರಬೇಕಾದ್ರೆ ವಾತಜ, ಪಿತ್ತಜ, ಕಪಜಗಳು. ಹೃದಯಕ್ಕೆ ಬಂದಾಗ ನಾವು 4 ಗಂಟೆಗಳು ಹೇಳಬೇಕಾಗುತ್ತೆ. ಅದು ಸಂಕ್ಷಿಪ್ತವಾಗಿ ರೋಗ ಏನಕ್ಕೆ ಬರುತ್ತೆ, ಅದರ ನಿವಾರಣೆಗಳ ಶಕ್ತಿಗಳೇನು ಅಂತ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರೆ ನೋಡಿ, ಈ ಶರೀರವು ಕೂಡ ಮುಖ್ಯವಾಗಿರ್ತಕ್ಕಂಥ ಅಂಗ ಹೃದಯ. ಪ್ರಕೃತಿಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಸೂರ್ಯನ ಹೇಗೋ ನಮ್ಮ ಶರೀರದಲ್ಲಿ ಹೃದಯವು ಬಹು ಮುಖ್ಯವಾಗಿ ಕೆಲಸ ಮಾಡತಕ್ಕಂಥ ಒಂದು ಶರೀರದ ಅಂಗ. ಇದು 99 ಭಾಗ ಪೊಳ್ಳಾದ ಒಂದು ಸ್ಟೇಷನಿಯಲ್ಲಿರುತ್ತೆ. ಆದರೆ ಶರೀರದಲ್ಲಿ ಶುದ್ಧ ರಕ್ತವನ್ನ ಪಸರಿಸಿ ಶರೀರವನ್ನು ದೃಢಕಾಯ ಚಿತ್ತದಲ್ಲಿ ಇಟ್ಟುಕೊಳ್ಳುವಂತಹ ಕೆಲಸವನ್ನು ಮಾಡುವುದು ಹೃದಯ. ಅಪಧಮನಿಗಳು ಶುದ್ಧವಾದ ರಕ್ತವನ್ನ ಶರೀರದ ಎಲ್ಲ ಕೋಣೆಗಳಲ್ಲೂ ವ್ಯಾಪಕವಾಗಿರ್ತಕ್ಕಂಥ ಶರೀರಕ್ಕೆಲ್ಲ ಕಡೆ ಶುದ್ಧವಾದ ರಕ್ತವನ್ನ ಪಸರಿಸಿಕೊಂಡು ತರುವಂತಹ ಕೆಲಸಗಳನ್ನ ಅಪಧಮನಿಗಳು ಮಾಡುತ್ತೆ. ಅಭಿಧಮನಿಗಳು ಅಶುದ್ಧ ರಕ್ತವೆಲ್ಲಿರುತ್ತೋ ಅದನ್ನ ಎಳೆದುಕೊಂಡು ಅಶುದ್ಧದ ರಕ್ತವನ್ನ ಶುದ್ಧೀಕರಣ ಮಾಡತಕ್ಕಂಥ ಅಪಧಮನಿಗಳ ರಕ್ತವ್ಯೂಹ ಮಂಡಲಗಳಿಗೆ ಕಳಿಸ್ತಕ್ಕಂಥದ್ದು ಹೃತ್ಕರ್ಣ, ಹೃತ್ಕುಕ್ಷಿ, ಬಲ ಹೃತ್ಕರ್ಣ, ಎಡ ಹೃತ್ಕುಕ್ಷಿಗಳು. 4 ಕೋಣೆಗಳು ಕೂಡ ಪ್ರಬಲವಾದಂತಹ ಅಗ್ನಿಯ ಪ್ರತಾಪಗಳಲ್ಲಿ ಕೆಲಸ ಮಾಡುತ್ತೆ. ಇದು ಮುಖ್ಯವಾಗಿ ಹೇಳುವುದು ಏನಂದ್ರೆ, ವಾತಜ, ಪಿತ್ತಜ, ಕಪಜಗಳು. ಶರೀರದಲ್ಲಿ ಬರುವಂತಹ 3 ರೋಗಗಳಿಂದ ಅನೇಕ ರೋಗಗಳು ಉದ್ಭವಿಯಾಗುತ್ತೆ. ಶರೀರದಲ್ಲಿ ಜಠರಾಗ್ನಿ ಶುದ್ಧೀಕರಣವಾದಂತಹ ಸಂದರ್ಭದಲ್ಲಿ ಈಗಿನ ಕಾಲಘಟ್ಟದಲ್ಲಿ ಜಠರಾಗ್ನಿ ಯಾರಿಗೂ ಶುದ್ಧವಾಗ್ತಾ ಇಲ್ಲ. ಏತಕ್ಕಾಗಿ ಅಂದ್ರೆ, ನಾವು ಸೇವಿಸುವಂತಹ ಆಹಾರದಲ್ಲಿ ವಿಷವಸ್ತುಗಳು, ಸೇವಿಸುವಂತಹ ನೀರಿನಲ್ಲಿ ವಿಷ ಅನಿಲಗಳು ಬೆರಕೆ, ಸೇವಿಸುವಂತಹ ಗಾಳಿಯಲ್ಲಿ ಶುದ್ಧವಾದ ಆಮ್ಲಜನಕವು ಸೇವಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಕಾಲಘಟ್ಟದಲ್ಲಿ ಏನಾಗುತ್ತೆ, ಶರೀರದಲ್ಲಿ ಅಗ್ನಿ ಪ್ರತಾಪಗಳು, ಯಾವತ್ತು ಶರೀರದಲ್ಲಿ ಅಗ್ನಿ ತತ್ವ, ಜಲತತ್ವ, ವಾಯುತತ್ವ ಸಮಪಕ್ವದಲ್ಲಿ ಕೆಲಸ ಮಾಡುತ್ತೋ ರಕ್ತವು ಶುದ್ಧಿಯಾಗಿ ಆಯಾಯ ಅಂಗವ್ಯೂಹಗಳಿಗೆ ಬೇಕಾಗಿರ್ತಕ್ಕಂತಹ ಕ್ರಿಯಾಶೀಲತೆಗಳ ಭದ್ರತೆಗಳನ್ನ ನಾಂದಿಯ ಸ್ವರೂಪಿನಲ್ಲಿ ಸೇರಿಸುತ್ತೆ. ಇಲ್ಲೇನಾಗಿದೆ, ಈಗ ಸರಿಯಾದ ತಿನ್ನುವಂತಹ ಆಹಾರಾದಿಗಳು ವಿಷವಸ್ತುಗಳ ಜೊತೆ ಕೂಡಿದಾಗ ಪಚನ ಕ್ರಿಯೆಯು ಸರಿ ಆಗದಿಲ್ಲದಾಗ ನಾವು ಗ್ಯಾಸ್ಟ್ರಬಲ್ ಅಂತ ಹೇಳ್ತೀವಲ್ಲ, ಆಗ ಏನಾಗಿ ವಾಯುತತ್ವಗಳು, ವಾಯು 1,63,000 ತಂತುಮೇಖಗಳಲ್ಲಿ ಸೇರಿ ಸರಿಯಾಗಿ ರಕ್ತ ಪರಿಚಲನೆ ಯಾವಾಗ ಆಗುವುದಿಲ್ಲವೋ ಆವಾಗ ರಕ್ತ ಶುದ್ಧೀಕರಣವಾಗುವುದಿಲ್ಲ. ಯಾವಾಗ ತೆಳುವಾಗಿರುತ್ತೋ ರಕ್ತ ಹೃದಯ ಪಂಪ್ ಮಾಡುವುದಕ್ಕೆ ನೋಡಿ, ಪುರುಷರಿಗೆ 290 ಗ್ರಾಂ ತೂಕವಿರುತ್ತೆ ಹೃದಯ, ಹೆಣ್ಣು ಮಕ್ಕಳಿಗೆ 284 ಗ್ರಾಮ್ ಇರುತ್ತೆ. ಆದ್ರೆ ಪುರುಷರಿಗೆ 1 ನಿಮಿಷಕ್ಕೆ 70ರಿಂದ 72 ಬಾರಿ ನಾವು ಬಡಿತವಾದ್ರೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳುತ್ತೆ. ಏಕಂತ ಅಪಾನವಾಯು, ಉದಾನವಾಯು, ಸಮಾನವಾಯುಗಳ ಪರಿಪಕ್ವದಿಂದ ಅರ್ಥವಂತ ಏನು ಗರ್ಭಕೋಶದ ತಂತುಮೇಖಗಳಲ್ಲಿ ಇರ್ತಕ್ಕಂಥ ಪ್ರಾಣವಾಹಿನಿಗಳು ಜಾಸ್ತಿ ಇರುವುದೆಸೆ. ಇದನ್ನು ಹೇಳಬೇಕಾಗಿದ್ರು ಕೂಡ 2 ಗಂಟೆಗಳು ಬೇಕು. ನಾವು ಸಂಕ್ಷಿಪ್ತವಾಗಿ ಹೇಳುವುದು ಏನೆಂದರೆ, ಇದರಲ್ಲಿ ನಮ್ಮ ಅಪಧಮನೆಗಳ, ಅಭಿಧಮನೆಗಳ ಉಲ್ಪಟ ಪಟಗಳು ಪಠಣವ್ಯೂಹದಲ್ಲಿರ್ತಕ್ಕಂತಹ ತಂತುಮೇಖದಲ್ಲಿ ಸರಿಯಾಗಿ ಕೆಲಸ ಯಾವಾಗ ಮಾಡುವುದಿಲ್ಲವೋ ಹೃದಯ ಅಪಘಾತವಾಗುತ್ತೆ. ಈಗಿನ ಕಾಲಘಟ್ಟದಲ್ಲಿ ಭದ್ರವಾಗಿರ್ತಕ್ಕಂತಹ ರಕ್ತ ಶುದ್ಧೀಕರಣವಿಲ್ಲ. ರಕ್ತ ಯಾವಾಗ ಶುದ್ಧೀಕರಣ ಇಲ್ವೋ ರಕ್ತದಿಂದಲೇ ಉತ್ಪತ್ತಿಯಾಗಿರ್ತಕ್ಕಂತಹ ಮಜ್ಜಗಳು, ಮೇಘಗಳು, ತಂತುಮೇಘಗಳು, ಅಭಿಧಮನೆಗಳು ಮತ್ತು ಎಲ್ಲವೂ ಕೂಡ ವ್ಯತ್ಯಾಸೀಕರಣವಾಗಿ ಏನಾಗುತ್ತೆ, ಮಾಂಸಗತ, ಮೂಳೆಗತ, ರಜ್ಜುಗತ, ಅಸ್ಥಿಗತ ಏನಿದೆಯಾ ನಮ್ಮಲ್ಲಿರ್ತಕ್ಕಂಥ ಅಸ್ಥಿ, ಮೂಳೆಯಲ್ಲಿರ್ತಕ್ಕಂತಹ ತುಪ್ಪ, ಇದೆಲ್ಲವೂ ಕೂಡ ಕಠಿಣತೆಯ ಪರಿಪಕ್ವವನ್ನು ಕಾರಣದಲ್ಲಿ ವ್ಯತ್ಯಾಸೀಕರಣವಾಗಿರುತ್ತೆ. ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಆಹಾರ ಪದ್ಧತಿಗಳ
ದುರುಪಯೋಗಗಳ ವ್ಯತ್ಯಾಸೀಕರಣಗಳು, ನಾವು ಸೇವನೆ ಮಾಡತಕ್ಕಂತಹ ಒಂದಿಷ್ಟು ಪ್ರಾಕೃತಿಕ ನಿಬಂಧನೆಗಳು, ಯೋಗಾಭ್ಯಾಸಗಳು, ಪ್ರಾಣವಾಹಿನಿಗಳು ಸರಿಯಾಗಿ ಕೆಲಸ ಮಾಡದಿಲ್ಲದಿರುವುದೇ ಹೃದಯ ಅಪಘಾತಕ್ಕೆ ಕಾರಣಭೂತ. ಹೀಗೆ ಹೇಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಶುದ್ಧವಾದ ಆಮ್ಲಜನಕವನ್ನು ಪಡೆದುಕೊಳ್ಳುವಂತಹ ಅಭ್ಯಾಸೀಕರಣವಿತ್ತು. ಪ್ರಾಣಾಯಾಮ ಮಾಡ್ತಿದ್ರು. ಪ್ರಾಣಾಯಾಮದ ಜೊತೆಯಲ್ಲಿ ನೋಡಿ, ಅನೇಕ ಸಾವಿರಾರು ವರ್ಷಗಳು ಬದುಕಿ ಬಾಳಿರುವುದಕ್ಕೆ, ಅವಿಚ್ಛಿನ್ನವಾಗಿ ಬದುಕೋದಿರುವುದಕ್ಕೆ ಉದಾಹರಣೆಗಳು ಋಷಿ ಪರಂಪರೆಗಳಿಂದ ಬಂದಿದೆ. ಈಗ ನಾವು ಸಾವಿರಾರು ವರ್ಷಗಳಂತೂ ಬದುಕುವುದಕ್ಕಾಗಲ್ಲ. ಆದರೆ ಇಂದಿನ ಕಾಲಘಟ್ಟದಲ್ಲೂ 100-200 ವರ್ಷಗಳ ಹಿಂದೆ ಹೋದಾಗೂ ಕೂಡ ನಾವು ಯೋಚನೆ ಮಾಡಿದಾಗ 106 ವರ್ಷ ಬದುಕ್ತಿದ್ರು. ಇಂತಹ ಕಾಲಘಟ್ಟವೇನಾಗಿದೆ ನೋಡಿ. ಇಂದಿನವರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಅವಯವ ಕೃತಿಗಳ ಉಪನಿಷತ್ತುಗಳನ್ನು ಸರಿಯಾಗಿ ಪಾಲನೆ ಮಾಡುತ್ತಿದ್ರು. ಯಾವುದದು? ನಮ್ಮಲ್ಲಿರ್ತಕ್ಕಂತಹ ನೋಡಿ, ಪಚನ ಕ್ರಿಯೆ, ಮಲಜಾರೆ ರೋಗ ಹಾರೆ ಅಂತ ಒಂದು ನಮ್ಮ ಚರಕಶ್ರುತನಲ್ಲಿ ಹೇಳಿದೆ. ಮಲಮೂತ್ರಗಳಲ್ಲಿ ಸರಿಯಾಗಿ ಹೋಗುತ್ತೋ ಎಲ್ಲಾ ಕ್ರಿಯಾಪಟುತ್ವಗಳು ಸರಿಯಾಗಿರುತ್ತೆ. ಇವತ್ತು ಮಲಮೂತ್ರಗಳು ಸರಿಯಾಗಿ ಆಗುವುದಿಲ್ಲ. ಕಾಲಕ್ಕೆ ನಾವು ಸೇವಿಸುವಂತಹ ಗಾಳಿ ಮತ್ತು ಊಟದ ವ್ಯವಸ್ಥೆಗಳು ಸಮಯ ಮೀರಿ ತಿನ್ನುವುದು, ವಿಪರೀತವಾಗಿರ್ತಕ್ಕಂತಹ ಎಣ್ಣೆಗಳ ಉಪಯೋಗ, ವಿಪರೀತವಾಗಿರ್ತಕ್ಕಂತಹ ಕರಿದ ಪದಾರ್ಥಗಳನ್ನು ತಿನ್ನುವಂಥದ್ದು ಕೂಡ ಒಂದು ಮಾರಕವಾಗುತ್ತೆ. ಎರಡನೇ ಕಡೆ ಏನಾಗುತ್ತೆ, ಇಂದಿನ ಕಾಲಘಟ್ಟದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಅವರವರ ಕರ್ತವ್ಯಗಳನ್ನು ಮಾಡ್ತಿದ್ರು. ಕರ್ತವ್ಯಗಳನ್ನು ಮಾಡತಕ್ಕಂಥದ್ದು ಏನು? ಗುಡಿಸ್ತಕ್ಕಂಥದ್ದು, ಸಾರಿಸ್ತಕ್ಕಂಥದ್ದು, ಒತ್ತಿ ಅನೇಕ ಕಸವನ್ನು ಹೊತ್ತುಕೊಂಡು ಹೊಲದತ್ರ ಹಾಕತಕ್ಕಂಥದ್ದು, ನಡಿಗೆ ಮಾಡ್ತಕ್ಕಂಥದ್ದು. ನೋಡಿ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ ಬಸವಾದಿಚಂದ್ರವರು ಹೇಳಿದ್ರು. ಪುರುಷರಿಗೆ ನೋಡಿ, ಹಿಂದೆ ಹೊಲ ಉಳ್ತಕ್ಕಂಥ ಕೆಲಸ ಇತ್ತು. 116 ಕಿಲೋಮೀಟರ್ ನಡೆಯುವಂತಹ ಕೆಲಸವನ್ನ ಹೊಲ ಹೊತ್ತುಕೊಂಡು ಅವರು ನಡೀತಾ ಇದ್ರು. ಆಗ ಹೃದಯವು ವಿಕಾಸವಾಗಿರ್ತಕ್ಕಂತಹ ರಕ್ತದ ಒತ್ತಡದಲ್ಲಿರ್ತಕ್ಕಂತಹ ಕ್ರಿಸ್ಟಲ್ ಅಂತ ಏನಿರ್ತೀವೋ, ಕಫ ಕಟ್ಟಿರ್ತಕ್ಕಂಥದ್ದನ್ನು ಹೊಡೆದು ತೆಳುವು ರಕ್ತವನ್ನು ಮಾಡಿ ಬ್ರೈನ್ ನಲ್ಲಿರ್ತಕ್ಕಂತಹ ಮಸ್ತರಂಧ್ರಗಳಲ್ಲಿರ್ತಕ್ಕಂತಹ ಸವಿಸ್ತಾರಗಳು 1,63,000 ಕೋಣ ಪ್ರಫುಲ್ಲಗಳು ಸರಿಯಾಗಿ ಕೆಲಸ ಮಾಡ್ತಿತ್ತು. ಏನು ಬ್ರೈನ್ ನಿಂದ ಪಾದದವರೆಗೂ ರಕ್ತ ಬಂದು ಪಾದದಿಂದ ಮತ್ತೆ ರಿವರ್ಸ್ ಹೋಗುತ್ತೋ, ಹೃದಯದಿಂದ ಒಂದು ಸಣ್ಣ ನಾಳವ್ಯೂಹ ಮಂಡಲ ಇರುತ್ತೆ, ಫೋರೆಡ್ ನಲ್ಲಿ ಅದು ಸಂಕುಚಿತ ವಿಕ್ರಯದಲ್ಲಿರ್ತಕ್ಕಂತಹ ಶಕ್ತಿ ಸಂದೇಶಗಳನ್ನ ಪಸರಿಸ್ತಿತ್ತು. ಹಾಗಾಗಿ ಭದ್ರತೆ ಅಂತ ಕಠಿಣತತ್ವವಾಗಿ ಕರಡಿಯ ಅಂತ ಏನ್ ಹೇಳ್ತೀವಿ ನಮ್ಮ ಹೃದಯ ಕೊಡದಲ್ಲಿ ಹೃತ್ಕುಕ್ಷಿಗಳ ಮಧ್ಯದಲ್ಲಿ ಸಪೋರ್ಟ್ ಮಾಡ್ತಿತ್ತು ಅಂತ ಹೇಳ್ತಿದ್ರಲ್ಲ, ಆ ಸಪೋರ್ಟ್ ಇದ್ದಾಗ ಮಾತ್ರ ನೀವು ಹೃದಯ ಅಪಘಾತ ಆಗುವುದಕ್ಕೆ ಸಾಧ್ಯವಿಲ್ಲ, ಕರಡಿಯ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ ಎಲ್ಲರೂ. ಅದರ ಕಾರಣಗಳೇನಂದ್ರೆ, ಪ್ರಪಂಚಗಾಮಿಗಳ ವಿಶ್ಲೇಷಣೆಗಳು ಬಲಿಷ್ಠಗೊಂಡಾಗ ಶಾರೀರಿಕ ನಿಬಂಧನೆ ಸರಿಯಾಗಿ ಕೆಲಸ ಮಾಡ್ತಿತ್ತು. ಹಾಗಾಗಿ ಇಂದಿನ ಕಾಲಘಟ್ಟದಲ್ಲಿ ಆರೋಗ್ಯ ಸ್ಥಿತಿಯನ್ನ ಗಮನಾರ್ಥದಲ್ಲಿಟ್ಟುಕೊಂಡು ಯೋಗಾಭ್ಯಾಸದ ಜೊತೆಯಲ್ಲಿ ನಮ್ಮ ಶಾರೀರಿಕ ಕಾಯಕವನ್ನು ಮಾಡ್ತಿದ್ರು. ಕಾಯಕ ಮಾಡುವಾಗ 106 ಭಂಗಿಗಳ ಯೋಗಾಭ್ಯಾಸದ ಶಕ್ತಿ ಕಾಯಕದಲ್ಲಿ ನಡೆದು ಹೋಗ್ತಿತ್ತು. ನಮ್ಮ ಶರೀರ ಶುದ್ಧಿ ಆಗ್ತಿತ್ತು, ಪ್ರಫುಲ್ಲವಾಗಿ ಆಕ್ಸಿಜನ್ ಉತ್ಪತ್ತಿ ಆಗ್ತಿತ್ತು. ಅಂದ್ರೆ ಉಸಿರಾಟದಲ್ಲಿ ಉಚ್ಛ್ವಾಸ ನಿಶ್ವಾಸಗಳು ಪರಿಪಕ್ವವಾಗಿ ಸಮಾನತ್ವವನ್ನು ಪಡೆದುಕೊಂಡು ಸ್ವಸ್ತಿಕ ನ್ಯಾಸದಲ್ಲಿ ಬದುಕುತ್ತಿದ್ದು. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಇದನ್ನು ನಿವಾರಣೆಗಳನ್ನು ಮಾಡಿಕೊಳ್ಳುವಂತಹ ವಿಧಿವಿಧಾನಗಳೇನು, ಯಾವ ರೀತಿ ನಾವು ಪಾಲನೆ ಮಾಡಿಕೊಂಡಿದ್ದೆ, ಅದರ ಹೃದಯ ರಕ್ಷಣೆ ಮಾಡಿಕೊಳ್ಳಬಹುದು, ಅದರ ಜೊತೆಗೆ ನಾವು ತಿನ್ನುವ ಆಹಾರಾದಿಗಳು ಅನೇಕ ನಮ್ಮ ಸುತ್ತಲೂ ಇರತಕ್ಕಂತಹ ಏನು ಹಿತ್ತಲಿನ ಗಿಡದ ಮದ್ದನ್ನೇ ಉಪಯೋಗಿಸಿಕೊಂಡು ಹೃದಯವನ್ನು ಬಲಿಷ್ಠಗೊಳಿಸ್ತಕ್ಕಂತಹ ವಿಧಿವಿಧಾನಗಳೇನಂತ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ.